ತುಮಕೂರು ನಗರದ ಬಾರ್ಲೈನ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ. ನಿತ್ಯ ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ರೂ ಡೋಂಟ್ ಕೇರ್. ತುಮಕೂರು ನಗರ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದ್ದು ಟ್ರಾಫಿಕ್ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾನೆ ಇದೆ. ವಾಹನ ಸವಾರರು ಟ್ರಾಫಿಕ್ ಕಿರಿಕಿರಿಯಿಂದ ಹೈರಾಣಾಗುವಂತಹ ಪರಿಸ್ಥಿತಿ ತುಮಕೂರಿನಲ್ಲಿ ನಿರ್ಮಾಣ ಆಗಿದೆ. ಹೌದು, ನಗರದ ಬಾರ್ಲೈನ್ ರೋಡ್ನಲ್ಲಿರೋ ಚಾಮುಂಡೇಶ್ವರಿ ದೇವಾಲಯದ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ವಾಹನ ಸವಾರರಿಗೆ ತೊಂದರೆಯಾಗ್ತಾ ಇದೆ. ಹೌದು, ತುಮಕೂರಿನ ಬಾರ್ಲೈನ್ ರಸ್ತೆಯ ಚಾಮುಂಡೇಶ್ವರಿ ದೇವಾಲಯದ ರಸ್ತೆಯಲ್ಲಿ ಒಂದು ದಿನಕ್ಕೆ ಕಡಿಮೆ ಎಂದ್ರೂ ಕೂಡ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಒಂದ್ ಕಡೆ ಈ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಾದ್ರೆ ಇತ್ತ ಸುಮಾರು ದಿನಗಳಿಂದಲೂ ಕೂಡ ಹಂಪ್ಸ್ ಇಲ್ಲದೆ ಇರೋದ್ರಿಂದ ಜೊತೆಗೆ ಸ್ಪೀಡ್ ಲಿಮಿಟ್ ಇಲ್ಲದೆ ಇರುವ ಕಾರಣಕ್ಕಾಗಿ ವಾಹನ ಸವಾರರು ಅತಿ ಜೋರಾಗಿ ವಾಹನ ಚಾಲನೆ ಮಾಡ್ತಾ ಇರೋದ್ರಿಂದ ಅಪಘಾತಗಳಾಗ್ತಾನೆ ಇವೆ. ಇನ್ನು ಸುಮಾರು ವರ್ಷಗಳಿಂದಲೂ ಕೂಡ ಈ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಜೊತೆಗೆ ಸ್ಪೀಡ್ ಲಿಮಿಟ್ ಹಾಗೂ ಹಂಪ್ಸ್ ಇಲ್ಲದೆ ಇರೋದ್ರಿಂದ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು ಅಪಘಾತವಾದ್ರೂ ಕೂಡ ಆಗುತ್ತೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲಿ ಸಮಸ್ಯೆ ಅಂದ್ರೆ ಇಲ್ಲಿ ಒಂದು KRX ಸ್ಟೇಷನ್, ಬಾರ್ಲೈನ್ ರೋಡು, ಕುದುರೆಮಲೆ ತೋಟ ಎಲ್ಲ ಜಂಕ್ಷನ್ ಸೇರುತ್ತೆ. ಇಲ್ಲಿ ಸುಮಾರು ದಿನನಿತ್ಯ ಒಂದು 2ರಿಂದ 1.5 ಸಾವಿರ ಗಾಡಿಗಳು ಆಡ್ತವೆ. ಇಲ್ಲಿ ಜನಗಳಿಗೆ ಪ್ರಾಬ್ಲಮ್ ಆಗ್ತಿರೋದೇನೆಂದರೆ ಒಂದು ಹಂಪ್ಸ್ ಇಲ್ಲ, ಒಂದು ಟ್ರಾಫಿಕ್ ರೂಲ್ಸ್ ಯಾವುದೂ ಇಲ್ಲ. ಇಲ್ಲಿ ಸ್ಮಾರ್ಟ್ ಸಿಟಿ ಇದು ರೋಡ್ ಮಾಡಿ ಒಂದು ಮಿನಿಮಮ್ ಒಂದು 2 ವರ್ಷ 3 ವರ್ಷ ಆಯಿತು. ಅವತ್ತಿಂದನೂ ಸುಮಾರು ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತವೆ, ಪ್ರತಿಯೊಂದು ಅವಘಡಗಳು ಆಗ್ತವೆ. ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಒಂದು ಈ ನಗರಸಭೆಯವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಟ್ರಾಫಿಕ್ನವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಈ ಬೇರೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಒಂದು ಹಂಪ್ಸ್ ಇಲ್ಲ, ಒಂದು ಟ್ರಾಫಿಕ್ ರೂಲ್ಸ್ ಇಲ್ಲ, ಒಂದು ಜಂಕ್ಷನ್ಗಳು ಭಾಳಷ್ಟು ಅವೆ. ಆಮೇಲೆ ಅದಕ್ಕಿಂತ ಮೇಲಾಗಿ ಸ್ಕೂಲು ಕಾಲೇಜುಗಳಿದೆ, ಒಳ್ಳೊಳ್ಳೆ ಕಾಲೇಜುಗಳಿದೆ, ಸ್ಕೂಲ್ ಇದೆ. ಆಮೇಲೆ ಇಲ್ಲಿ ವಯಸ್ಸಾದವರು ಮಾಡ್ತಿರ್ತಾರೆ. ಮತ್ತು ಪ್ರತಿನಿತ್ಯ ಈ ಮಂಗಳವಾರ ಶುಕ್ರವಾರ ಇಲ್ಲಿಗೆ ಶುಕ್ರವಾರ ದೇವಸ್ಥಾನಕ್ಕೆ ಭಾಳಷ್ಟು ಜನ ವಯಸ್ಸಾದವರು, ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾದವರು ಅವರು ಇವರೆಲ್ಲ ಬರ್ತಿರ್ತಾರೆ. ಭಾಳ ಟ್ರಾಫಿಕ್ಗಳು ಭಾಳ ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟವರು ಇಲ್ಲಿ ಒಂದು ಗಮನ ಹರಿಸಿ ದಯವಿಟ್ಟು ಆದಷ್ಟು ಬೇಗ ಒಂದು ಹಂಪ್ಸ್ಗಳಾಗಲಿ, ಒಂದು ಏನಾದರೂ ಒಂದು ಫಲಗಳಾಗಲಿ ಅವನ್ನ ಮಾಡಿಕೊಡ್ಬೇಕು ಅಂತೇಳಿ ಬಾರ್ಲೈನು ಮತ್ತು KRX ಸ್ಟೇಷನ್ನು ಈ ರೋಡಿನೆಲ್ಲ ನಾಗರಿಕರು ಸೇರಿ ಇದೊಂದು ಮನವಿ ಮಾಡ್ಕೊಂಡು DC ಅವ್ರಿಗಾಗಲಿ, SP ಅವ್ರಿಗಾಗಲಿ, ಟ್ರಾಫಿಕ್ಗೆ ಸಂಬಂಧಪಟ್ಟವ್ರು ಎಲ್ಲರಿಗೂ ನಾವೊಂದು ಮನವಿ ಮಾಡ್ಕೊತೀವಿ. ಆದಷ್ಟು ಬೇಗ ಒಂದು ಹಂಪ್ಸ್ಗಳನ್ನ ವ್ಯವಸ್ಥೆ ಮಾಡಿ ಇಲ್ಲಿ ಆಕ್ಸಿಡೆಂಟ್ ಆಗೋವಂಥವನ್ನ ಕಮ್ಮಿ ಮಾಡೋಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಮೊನ್ನೆ ರೀಸೆಂಟಾಗಿ ಒಂದು ಆಯಿತು. ಒಬ್ಬ ಮಕ್ಕಳು, ಚಿಕ್ಕ ಮಕ್ಕಳು, ಒಂದು ಲೇಡಿ, ಅವರು ಒಟ್ಟು ಲೇಡಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಮಕ್ಕಳಿಗೆ ಇಬ್ಬರಿಗೂ ಫ್ರ್ಯಾಕ್ಚರ್ ಆಗಿದೆ. ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ. ಅದೇ ಥರ ಹೌದು. ಯಾಕಂದರೆ ಎಲ್ಲ ಜಂಕ್ಷನ್ಗಳಿದೆ ಇಲ್ಲಿ, ಎಲ್ಲ ಕಡೆ 3 ರೋಡು 4 ರೋಡ್ ಸೇರುತ್ತೆ. ಅದು ಗೊತ್ತಾಗಲ್ಲ ಅವ್ರಿಗೆ ಹೆಂಗೆ ಇದು ರೂಲ್ಸು. ಆಮೇಲೆ ಎಲ್ಲ ಫಾಸ್ಟಾಗಿರ್ತಾರೆ, ಒಂದು ಹಂಪ್ಸ್ ಇಲ್ಲ ಅಂದ್ರೆ ಎಲ್ಲ ಫಾಸ್ಟಾಗಿರ್ತಾರೆ. ಆ ರೀತಿಯಾಗಿ ಆಕ್ಸಿಡೆಂಟ್ಗಳು ದಿನನಿತ್ಯ ಆಗ್ತಿರ್ತವೆ. ಯಾಕಂದ್ರೆ ದಿನನಿತ್ಯ ಅಂದರೆ ನಾವು ಇಲ್ಲಿರೋರೆ, ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ನಾವೇ ಸಹಾಯ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಬಟ್ ಅದನ್ನು ಉಳಿಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಮನವಿ ಮಾಡ್ಕೊಂಡು ಇಲ್ಲಿ ಏನು ಆದಷ್ಟು ಬೇಗ ಒಂದು ಹಂಪ್ಸು, ಒಂದು ಟ್ರಾಫಿಕ್ ರೂಲ್ಸು ಅದನ್ನು ಮನವಿ ಮಾಡ್ತಾ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ಒಂದು ಇದು ಮಾಡ್ತಾರೆ. ಸಂತೋಷ ಅಂತ. ತುಮಕೂರು ಬಾರ್ಲೈನ್ ರಸ್ತೆ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ರಸ್ತೆಯಲ್ಲಿ ಹಂಪ್ಸ್ 3-4 ವರ್ಷದಿಂದ ಇದು ರೋಡ್ ಆಗಿದೆ. ಹಂಪ್ಸ್ಗಳಂತೂ ಹಾಕಿಲ್ಲ, ತುಂಬ ಆಕ್ಸಿಡೆಂಟ್ಗಳು ಆಗ್ತಾಯಿದೆ, ತುಂಬ ಟ್ರಾಫಿಕ್ ಆಗುತ್ತೆ, ಗಾಡಿ ಸ್ಪೀಡು ಲಿಮಿಟ್ ಇರಲಿಲ್ಲ. ಹಂಪ್ಸ್ ಇದ್ದರೆ ತುಂಬ ನಮಗೆ ಅನುಕೂಲ ಆಗುತ್ತೆ. ಇದರಿಂದ ನಮಗೆ ಬಾರ್ಲೈನ್ ರಸ್ತೆ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ಅಷ್ಟೇ ಹಂಪ್ಸ್ಗಳು ಹಾಕೋಕ್ಕೆ ದಯವಿಟ್ಟು ಖಚಿತಪಡಿಸಬೇಕು. ನಮ್ಮ ಇದು ವಾರ್ಡಿನ 16ನೇ ವಾರ್ಡಿನ ಕೌನ್ಸಿಲರು ಅವರು ಎಚ್ಚರಿಕೆಯಿಂದ ಇದು ಮಾಡ್ಕೊಬೇಕು. ಹೇಳಿ ನಾವು ಇದು ಮಾಡಿ ಎಲ್ಲನೂ ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನೂ ಬಂದು ಹಾಕಿಲ್ಲ, ಏನಿಲ್ಲ. ಮಕ್ಕಳು ಮರಿ ಎಲ್ಲ ಓಡಾಡ್ತವೆ ಸ್ಕೂಲ್ಗಳಲ್ಲಿ, ಮಕ್ಕಳೆಲ್ಲ ಇಲ್ಲೆಲ್ಲ ಸ್ಕೂಲ್ಗಳೆಲ್ಲ ಇದೆ. ಅಲ್ಲಿಂದ ತುಂಬ ಇದು ಮಾಡೋಕೆ ಹೇಳಿದ್ದೀವಿ. ಆಕ್ಸಿಡೆಂಟ್ಗಳು ಎಲ್ಲ ಜಾಸ್ತಿ ಆಗ್ತಾಯಿದೆ. ಹೌದು, ಸ್ಪೀಡ್ ಇಲ್ಲ ಸರ್, ಹಂಪ್ಸ್ಗಳು ಇದೆ, ಸ್ಪೀಡ್ ಲಿಮಿಟ್ ಇಲ್ಲ. ಸ್ಪೀಡ್ ಓಡಾಡೋದ್ರಿಂದ ತುಂಬ ಇದಾಗ್ತಾಯಿದೆ. ಪೊಲೀಸದ್ದು ಸ್ಪಾಟು ಆಗಿದೆ, ಅಲ್ಲಿ ಒಂದು ಸ್ಪಾಟ್ಗಳು ಆಗಿದೆ.
ಇನ್ನ ಸಮಸ್ಯೆ ಅಂತ ಇದೆ. ಸಮಸ್ಯೆ ಇದೆ ಸರ್. ನಿಮ್ಗೆ ಹಂಸ್ಗಳು ಹಾಕ್ಕೊಡ್ಬೇಕು. ಹಂಸ್ಗಳು ಹಾಕ್ಕೊಡ್ಬೇಕು. ಒಟ್ನಲ್ಲಿ ಬಾರ್ಲೈನ್ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.